ರಾಜ್ಯದಲ್ಲಿ ಇಂದು ಕೆಸೆಟ್ ಪರೀಕ್ಷೆ ನಡೆಯಿತು. ಬಳ್ಳಾರಿಯಲ್ಲಿ ವಿದ್ಯಾರ್ಥಿಗಳ ಕಿವಿಯೋಲೆ ಹಾಗೂ ಮೂಗುತಿ, ಕೈಕಡಗ ಸೇರಿದಂತೆ ಮೈಮೇಲೆ ಹಾಕಿಕೊಂಡಿರುವಂತಹ ದೇವರ ದಾರವನ್ನ ಸಹ ಬಿಚ್ಚಿಸಿ ಅಭ್ಯರ್ಥಿಗಳನ್ನ ಒಳಗೆ ಕಳಿಸಿದಂತಹ ಘಟನೆ ನಡೆದಿದೆ. ಈ ಮೂಲಕ ಪರೀಕ್ಷಾ ಸಿಬ್ಬಂದಿಗಳು ಮಾನವೀಯತೆಯನ್ನ ಮರೆತು ವರ್ತನೆಯನ್ನ ಮಾಡಿದ್ದಾರೆ. ಕಿವಿಯೋಲೆ, ಮೂಗುತಿ, ಕೈಕಡಗ ಹಾಕಿಕೊಂಡು ಕಾಪಿ ಹೊಡೆಯೋಕೆ ಆಗತ್ತಾ ಅಂತೇಳಿ ಈಗ ಅಭ್ಯರ್ಥಿಗಳು ಕೂಡ ಪ್ರಶ್ನೆಯನ್ನ ಮಾಡಿರುವಂಥದ್ದು. ಕಿವಿಯೋಲೆ, ಮೂಗುತಿ ಹಾಗೂ ದೇವರ ದಾರವನ್ನ ಬಿಚ್ಚಿಸಿದ್ದಕ್ಕೆ ಕೆಲ ಪರೀಕ್ಷಾರ್ಥಿಗಳು ಅಸಮಾಧಾನವನ್ನು ಕೂಡ ವ್ಯಕ್ತಪಡಿಸಿದ್ದಾರೆ. ಅಸಮಾಧಾನದ ನಡುವೆಯೂ ಕೂಡ ಅನಿವಾರ್ಯವಾಗಿ ಪರೀಕ್ಷೆಗೆ ವಿದ್ಯಾರ್ಥಿಗಳು ಹಾಜರಾದರು. ಇನ್ನೂ ಪರೀಕ್ಷೆ ಮುಗಿಸಿಕೊಂಡು ಹೊರಬಂದಂತಹ ಬಳಿಕ ಪ್ರತಿಕ್ರಿಯೆ ನೀಡಿದ ಪರೀಕ್ಷಾರ್ಥಿಗಳು ಅಧಿಕಾರಿ ಹಾಗೂ ಸಿಬ್ಬಂದಿ ವಿರುದ್ಧ ಅಸಮಾಧಾನವನ್ನು ಹೊರಹಾಕಿದ್ದಾರೆ. ಬಳ್ಳಾರಿಯಲ್ಲಿ 20 ಪರೀಕ್ಷಾ ಕೇಂದ್ರಗಳಲ್ಲಿ ಬೆಳಗ್ಗೆ 10ರಿಂದ ಮಧ್ಯಾಹ್ನ 1 ಗಂಟೆಯವರೆಗೆ ಕೆಸೆಟ್ ಪರೀಕ್ಷೆಗಳು ನಡೆಸಲಾಯಿತು. ಪರೀಕ್ಷಾ ಕೇಂದ್ರಗಳ ಸುತ್ತಲೂ ಇರುವಂತಹ ಜೆರಾಕ್ಸ್ ಸೆಂಟರ್ ಮತ್ತು ಇಂಟರ್ನೆಟ್ ಸೆಂಟರ್ಗಳನ್ನು ಕಾರ್ಯನಿರ್ವಹಿಸಿದಂತೆ ಜಿಲ್ಲಾಧಿಕಾರಿ ಆದೇಶವನ್ನು ಕೂಡ ಹೊರಡಿಸಿದ್ರು. ಮೂಗ್ನತ್ತೆಲ್ಲ ನಮಗೆ ತಗ್ಸಿದ್ರು. ಮಾಮೂಲಿ ಚೈನ್ ಅವೆಲ್ಲ ತಗಸ್ತಾ ಇದ್ರು. ಬಟ್ ಇದೇ ಫಸ್ಟ್ ಟೈಮ್ ಮೂಗ್ನತ್ತೆಲ್ಲ ತಗ್ಸಿದ್ರು. ಕೆಲವೊಬ್ರಿಗೆ ಅದು ತಗಿಲಿಕ್ಕೆ ಬರ್ತಿದ್ದಿಲ್ಲ, ಕಟ್ ಮಾಡಿದ್ರು, ಆ ತರ ಎಲ್ಲ ಇತ್ತು. ಬಟ್ ಸ್ವಲ್ಪ ಬ್ಯಾಡ್ ಫೀಲ್ ಆಯ್ತು ಅಷ್ಟೇ, ತಗ್ಸ್ಬಿಟ್ರೆ. ಅದರಿಂದ ಏನು ಎಫೆಕ್ಟ್ ಆಗ್ತಾ ಇದ್ದಿಲ್ಲ. ಅದು ಸರ್, ಅದ್ ರೂಲ್ಸ್ ಏನಿದೆಯೋ ಅದು ಫಾಲೋ ಮಾಡಿದ್ದಾರೆ ಸರ್. ಇಲ್ಲ ಸರ್, ಮೂಗ್ನತ್ತಿನ ಬಗ್ಗೆ ನಮ್ಗೆ ಏನಿಲ್ಲ. ಬಟ್ ಏನು ಹಾಕೊಂಡು ಹೋಗಂಗಿಲ್ಲ ಅಂತ ಹೇಳಿದ್ರು ಅಷ್ಟೇ. ಮೂಗ್ನತ್ತೆ ಪರ್ಟಿಕ್ಯುಲರ್ ಆಗಿ ಏನ್ ಮೆನ್ಷನ್ ಮಾಡಿದ್ದಿಲ್ಲ ನಮ್ಗೆ. ಬಟ್ ಈ ಸರಿ ತಗ್ಸಿದ್ರು. ಏನಿಲ್ಲ ಸರ್, ಅದಕ್ಕೇನು ಸಮಸ್ಯೆ